ನಮಸ್ಕಾರ, ನೀವು ನೋಡ್ತಾ ಇರುವುದು ರಣಬೇರಿ ನ್ಯೂಸ್. ಸರ್ಕಾರ ವಿರುದ್ಧ ಸಮರ ಸಾರಿರುವ ಸಾರಿಗೆ ನೌಕರರು ಇಂದು ಮುಷ್ಕರದ ಹಿನ್ನೆಲೆಯಲ್ಲಿ ಮಂಡ್ಯದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೋ ಎನ್ನುತ್ತಿರುವ ಪರಿಸ್ಥಿತಿ ಉಂಟಾಗಿತ್ತು. ಅರೋ ಸರ್, ಜನ ಬರ್ತಾ ಇದ್ದಾರಾ? ಜನ ಇಲ್ಲ ಸರ್, ಎಲ್ಲ ಖಾಲಿ ಮಾಡಿ ಸರ್. ಎಲ್ಲ ಪ್ರೈವೇಟ್ ಬಸ್ ಯಾರು ಬರ್ತಾ ಇಲ್ಲ. ಎಲ್ಲ ಮುಂಚಿತರ ಎಲ್ಲ ಫುಲ್ ಎಲ್ಲ ಅವರು ಮುಂದೆ ಇದು ಮಾಡ್ಕೊಂಡ್ಬಿಟ್ಟವ್ರೆಲ್ಲ. ಅಲ್ಲ, ಈಗ ಪ್ರೈವೇಟ್ ಬಸ್ ಬಿಟ್ಟಿದ್ದೀರಲ್ವಾ, ಜನ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಬಸ್ಸಲ್ಲಿ ತಾನೇ ಗೊತ್ತು. ಕೆಲವರು ಎಲ್ಲ ದುಡ್ಡು ಕೊಟ್ಟು ಹೋಗಬೇಕಲ್ಲ ಅಂತ ಉಚಿತವಾಗಿತ್ತು, ಈಗ ದುಡ್ಡು ಕೊಟ್ಬಿಟ್ಟೋಗೋಸ್ಕರ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಮೇಡಮ್ ಮಾತಾಡ್ತೀರಾ? ಬಸ್ ಸರ್ ಮಾತಾಡ್ತೀರಾ? ಯಾಕೆ ಮಾತಾಡಲ್ಲ? ಮಾತಾಡ್ಬಾರ್ದು ಅಂತನಾ? ಪ್ರಯಾಣಿಕರೊಬ್ಬರು ನಮ್ಮ ರಣಬೇರಿ ನ್ಯೂಸ್ ಜೊತೆ ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ತೊಂದರೆ ಆಗುತ್ತಿರುವ ಬಗ್ಗೆ ಸಾವಿರವಾಗಿ ಮಾಹಿತಿ ನೀಡಿದರು. ಪಾಪ ಅವರು ಈ ಜನರಲ್ಲಿ ಜನಗಳಲ್ಲಿ ಅಷ್ಟೊಂದು ಕಷ್ಟಪಟ್ಟುಕೊಂಡು ಡ್ಯೂಟಿ ಮಾಡ್ತಾರೆ. ನೋಡಬೇಕು, ಕಾರ್ಮಿಕರ ಕಷ್ಟನೂ ನೋಡಬೇಕು. ಆ ಜನದೊಳಗೆ ಆ ಡ್ಯೂಟಿ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಏನು ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ಅವರು ಸಂಸಾರ ಸಾಕಬೇಕು. ಇವತ್ತಿನ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ. ಈ ಥರ ಮೊಂಡಾಟ ಆಡಿದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾಯಿದೆ. ಇಲ್ಲ, ಎಲ್ರಿಗೂ ಸಾಕಾಗಲ್ಲ. ಈ ಪ್ರೈವೇಟ್ ಬಸ್ ಅದೇನೋ ಆನೆ ಹೊಟ್ಟೆಗೆ ಒಂದು ಸಕ್ಕರೆ ಉದಿಸ್ದಂಗೆ ಆಯ್ತಾ ಇದೆ. ಇದು ಸರ್ಕಾರ ಮಾಡೋದು ಸರಿ ಇಲ್ಲ. ಇದು ಆದಷ್ಟು ಅವ್ರಿಗೆ ಬೇಗ ಇತ್ಯರ್ಥ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ನನ್ನ ಹೆಸರು ಚಿಕ್ಕೇಗೌಡ ಅಂತ, ಮಂಡ್ಯ. ಗೌರ್ಮೆಂಟ್ ಗಾಡಿಗಳು ಓಡಾಡ್ತಾವ, ಮಧ್ಯ ಬೇಸಿಕ್